ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಹೆಸರಿನಲ್ಲಿ ಅಕ್ರಮ ಹಣ ವಸೂಲಿ ನಡೆಯುತ್ತಿದ್ದು, ರಾತ್ರಿ ವೇಳೆ ನಿಯಮಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿರುವ ಹೋಟೆಲ್ಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಆಗ್ರಹಿಸಿದ್ದಾರೆ. ಈ ಸಂಬಂಧ ನಗರ ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ದಾಖಲೆಗಳ ಸಮೇತ ದೂರು ಸಲ್ಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ನಗರದ ಸ್ಟೇಟ್ ಬ್ಯಾಂಕ್ ಪ್ರದೇಶದಿಂದ ರಾವ್ ಅಂಡ್ ರಾವ್ ಸರ್ಕಲ್ ಹಾಗೂ ಲೇಡಿಗೋಷನ್ ಆಸ್ಪತ್ರೆ ತನಕ ಶನಿವಾರ ಮತ್ತು ಭಾನುವಾರ ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ವ್ಯಾಪಾರ ನಡೆಸಲಾಗುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಪ್ರಸನ್ನ ರವಿ ಆರೋಪಿಸಿದ್ದಾರೆ. ನಾನು ಬೀದಿ ವ್ಯಾಪಾರಸ್ಥರ ವಿರೋಧಿಯಲ್ಲ, ಅವರಿಗೆ ಸರ್ಕಾರ ನಿಗದಿತ ವ್ಯಾಪಾರ ವಲಯ ಕಲ್ಪಿಸಬೇಕು. ಆದರೆ ಫುಟ್ಪಾತ್ಗಳ ಅತಿಕ್ರಮಣದಿಂದಾಗಿ ಆಸ್ಪತ್ರೆಗಳಿಗೆ ಬರುವ ರೋಗಿಗಳು, ಗರ್ಭಿಣಿಯರು ಹಾಗೂ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದರಿಂದ ಪಾದಚಾರಿಗಳು ರಸ್ತೆಯಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಪಘಾತಗಳಿಗೂ ಕಾರಣವಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮಂಗಳೂರು ನಗರದ ಪುರಭವನದ ಫುಟ್ಪಾತ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಇಂದ ರಾವ್ ಅಂಡ್ ರಾವ್ ಸರ್ಕಲ್ ಇಂದ ಲೇಡಿಕೋಷನ್ ತನಕ ಬೀದಿ ವ್ಯಾಪಾರಸ್ಥರ ಹೆಸರಿನಲ್ಲಿ ಶನಿವಾರ ಮತ್ತು ಆದಿತ್ಯವಾರ ವ್ಯಾಪಾರ ಮಾಡ್ತಾರೆ. ನಾನು ಬೀದಿ ಬದಿ ವ್ಯಾಪಾರಸ್ಥರ ವಿರೋಧ ಅಲ್ಲ, ಯಾಕೆಂದರೆ ಬೀದಿ ಬದಿ ವ್ಯಾಪಾರಸ್ಥರಿಗೂ ಸಹ ಕೂತ್ಕೊಳ್ಳುವ ಒಂದು ನಿಗದಿತ ಸ್ಥಳ ಆಗಬೇಕು ಖಂಡಿತ. ಆದರೆ ನಿಗದಿತ ಸ್ಥಳ ಮಾಡಬೇಕು ಮಹಾನಗರ ಪಾಲಿಕೆಯವರು, ಅಧಿಕಾರಿಗಳು. ಅದನ್ನು ಒತ್ತಡ ಮಾಡುವವರು ಯಾವ ವೆಂಡಿಂಗ್ ಝೋನ್ ಕಮಿಟಿ ಉಂಟು, ಅವರ ಪರ ಯಾರು ನಾಯಕರಂತ ಹೋರಾಟ ಮಾಡ್ತಾರೆ, CIT ಅವರಿಗೆ ಹೋರಾಟ ಮಾಡೋದು ಅವರು ಮಾಡಬೇಕು, ಒತ್ತಡ ಮಾಡಬೇಕು. ಆದರೆ ಅವರು ಇದರ ಬಗ್ಗೆ ಗಮನ ಹರಿಸದೆ ಕೇವಲ ಬೀದಿ ಬದಿ ವ್ಯಾಪಾರಸ್ಥರನ್ನು ಫುಟ್ಪಾತಲ್ಲಿ ಕೂತ್ಕೊಳ್ಳಿಸಿ ದೊಂಬಿ ಎಬ್ಬಿಸಿ ಈ ರೀತಿ ಹೋರಾಟ ಮಾಡೋದು ಸರಿಯಲ್ಲ. ಇದು ಕಾನೂನು ಬಾಹಿರ, ಇದು ಅಕ್ರಮ. ಅದಲ್ಲದೆ ಅವರನ್ನಲ್ಲಿ ಕೂತ್ಕೊಳ್ಳಿಸುವುದು ಮಾತ್ರ, ಅವರಿಗೆ ಬೆಂಬಲ ಕೊಟ್ಟು ಪ್ರಚೋದನೆ ಮಾಡಿ ದೊಂಬಿ ಎಬ್ಬಿಸಾಗ ಮಾಡೋದ್ರ ಜೊತೆಗೆ ಅವರ ಹತ್ರ 20 ರೂಪಾಯಿ ಕಲೆಕ್ಟ್ ಮಾಡೋದು ಸಹ ಸರಿಯಲ್ಲ. ಇದು ರೆವೆನ್ಯೂ ಎಲ್ಲ ಹೋಗಬೇಕು ನಗರ ಪಾಲಿಕೆಗೆ. ಇವರು ಅವರ ಯೋಗಕ್ಷೇಮ ಶ್ರೇಯೋಭಿವೃದ್ಧಿ ಅಂತ ಹೇಳಿಕೊಂಡು 20 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ತಾವೇ ನಾಯಕರುಗಳು ಅಂತ ಹೇಳಿಕೊಂಡು ಅಲ್ಲಿ ಹೋಗಿ ಕಲೆಕ್ಟ್ ಮಾಡೋದು ಸರಿಯಲ್ಲ. ನನ್ನ ವಾದ, ಅವರಿಗೆ ಒಂದು ಕಡೆಯಿಂದ ವ್ಯವಸ್ಥೆ ಆಗಬೇಕು ಖಂಡಿತ. ಒಂದು ವೇಳೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ವ್ಯವಸ್ಥೆ ಮಾಡದಿದ್ದರೆ ಅವರಿಗೆ ಅವೇರ್ನೆಸ್ ಕೊಟ್ಟು ಫುಟ್ಪಾತಲ್ಲಿ ಕೂತ್ಕೊಳ್ಳಿಕ್ಕೆ ಬಾರ್ದು ಅಂತ ನಾಯಕರು ಕೊಂಡೋಗಿ ಪ್ರತಿಭಟನೆ ಮಾಡಬೇಕು. ಮಂಗಳೂರು ನಗರ ಪಾಲಿಕೆಯ ಆ ಒಂದು ಎದುರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಬೇಕು, ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ. ಅದು ಆಗದಿದ್ದರೆ ಶನಿವಾರ ಆದಿತ್ಯವಾರ ಟೌನ್ ಹಾಲ್ ಮುಂದೆ ಫುಟ್ಪಾತಲ್ಲಿ ಕೂತ್ಕೊಳ್ಳಿಸಿ ವ್ಯಾಪಾರ ಮಾಡೋದಲ್ಲ, ನಗರ ಪಾಲಿಕೆ ಆರಾಮ ಉಂಟು ಆದಿತ್ಯವಾರ ಅಲ್ಲಿ ಫುಟ್ಪಾತಲ್ಲಿ ಕೊಂಡೋಗಿ ಪ್ರತಿಭಟನೆ ಮಾಡಿಸಿ, ಇದು ನನ್ನ ವಾದ. ಆದರೆ ಪಬ್ಲಿಕ್ಕಿಗೆ ತೊಂದರೆ ಆಗುವಂಥ, ಯಾಕೆಂದರೆ ನಾವೆಲ್ಲ ಸಾಮಾನ್ಯ ದೊಡ್ಡ ದೊಡ್ಡ ಜನರು ಸ್ಟೇಟ್ ಬ್ಯಾಂಕಿಂದ ರಾವ್ ಅಂಡ್ ರಾವ್ ಸರ್ಕಲಿಗೆ ಬರುವಾಗ ನಾವು ಅದನ್ನು ಅಬ್ಸರ್ವ್ ಮಾಡೋದಿಲ್ಲ, ಯಾಕೆಂದರೆ ನಾವೆಲ್ಲ ಕಾರಲ್ಲಿ ಬೈಕಲ್ಲಿ ಹೋಗುವವರು. ಆದರೆ ಸಾಮಾನ್ಯ ಜನರು ಬಸ್ಸಿಗೆ ಬರುವವರು, ಸಿಟಿ ಬಸ್ಸಿಂದ ಹಿಡಿದು ಸರ್ವಿಸ್ ಬಸ್ಸಿಂದ ಹಿಡಿದು ಪ್ರತಿಯೊಂದು ಬಸ್ಸುಗಳು ಈಗ ಸ್ಟೇಟ್ ಬ್ಯಾಂಕಿಂದ ಹೊರಟು ಹೋಗುದು. ಆಗ ಅಲ್ಲಿ ಲೇಡಿಕೋಷನ್ ಆಸ್ಪತ್ರೆ ಉಂಟು, ಟೌನ್ ಹಾಲ್ ಉಂಟು. ಲೇಡಿಕೋಷನ್ ಆಸ್ಪತ್ರೆಗೆ ಬರುವವರು ಎಲ್ಲ ಬಡವರು, ಯಾರು ಶ್ರೀಮಂತರಲ್ಲ. ಹಾಗಾಗಿ ಅಲ್ಲಿ ಯಾರಿಗೂ ಗೊತ್ತಾಗುವುದಿಲ್ಲ ಅವರ ತೊಂದರೆ.